ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ, ನಿಮ್ಮ ನೆನಪಲ್ಲೇ ಇದ್ದಾರೆ ಅನ್ನೋ ತರ ನಿಮಗ್ ಫೀಲ್ ಅನ್ಸುತ್ತೆ, ಬಟ್ ಅವ್ರು ಆಕ್ಟ್ ಮಾಡ್ತಿರ್ತಾರೆ. ಅಂತವರ ಲಕ್ಷಣಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆದಷ್ಟು ಬೇಗ 50K ಆಗ್ಲಿ ಅಂತ ಹೇಳ್ತಾ, ಅಂಡ್ ಕೌನ್ಸಿಲಿಂಗ್ ಬೇಕು ರಿಲೇಶನ್ಶಿಪ್ ಮೇಲೆ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಬಹುದು. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಜೆಲಸ್ ಆಕ್ಟ್ ಮಾಡ್ತಾರೆ. ಜೆಲಸ್ ಅಂತ ಹೇಳಿದ್ರೆ ಲೈಕ್ ಎಕ್ಸಾಂಪಲ್, ಅವ್ರಿಗೆ ಯಾವ್ದೇ ರೀತಿ ಜಲಸ್ ಇರಲ್ಲ ನಿಮ್ ಮೇಲೆ. ಪ್ರತಿಯೊಬ್ಬ ಪ್ರೇಮಿಗೆ, ಪ್ರತಿಯೊಬ್ಬ ಒಂದು ಪಾರ್ಟ್ನರ್ಗೆ ಏನಂತ ಹೇಳಿದ್ರೆ, ತಮ್ಮ ಲವ್ವರ್ ಸ್ವಲ್ಪ ಆಚೆ ಈಚೆ ಆಗ್ತಿದ್ರೆ ಜಲಸ್ ಫೀಲ್ ಆಗುತ್ತೆ. ಇನ್ನೊಬ್ಬರೊಟ್ಟಿಗೆ ಕಂಪ್ಯಾರಿಸನ್ ಮಾಡ್ಕೊಳಕ್ ಇಷ್ಟಪಡಲ್ಲ, ಅಥವಾ ಇನ್ನೊಬ್ಬರೊಟ್ಟಿಗೆ ಮಾತಾಡ್ತಿದಾರೆ ಅಂತ ಹೇಳಿದ್ರೆ ಒಂದು ಸೆಲ್ಫಿಶ್ನೆಸ್ ಬರುತ್ತೆ, ಸೊ ಇಷ್ಟ ಆಗಲ್ಲ. ಬಟ್ ಕೆಲವ್ರು ಹೆಂಗಂದ್ರೆ ಜಸ್ಟ್ ಆಕ್ಟ್ ಮಾಡ್ತಾರೆ ಅಷ್ಟೇನೆ, ಬಟ್ ಅವರಿಗೆ ಅವರಲ್ಲಿ ನಿಜವಾಗ್ಲೂ ಆ ಪ್ರೇಮ, ಆ ಭಾವನೆ ಅದ್ಯಾವ್ದು ಇರಲ್ಲ. ನಿಮಗ್ ತೋರಿಸ್ಕೊಳ್ತಾರೆ, ಬೇರೆಯವ್ರ ಹತ್ರ ಮಾತಾಡ್ತಿದ್ದಂಗೆನೆ ನಿಮ್ಗೆ ಚಿಟ್ಟು ಬರುವಂತದ್ದು, ಬಟ್ ರಿಯಾಲಿಟಿ ಒಳಗಡೆ ಅವ್ರು ಹಂಗಿರೋಕ್ ಸಾಧ್ಯನೇ ಇಲ್ಲ. ಇದಕ್ಕೆ ಹೇಳ್ತೀವಿ ಅಂದ್ರೆ ನಾಟಕ ಮಾಡ್ತಿದ್ದಾರೆ ಅಂತ ಒಂದು ಫೀಲ್. ಅಂದ್ರೆ ಜಲಸ್ ಪಡ್ತಿದೀವಿ ನಾವು ಅನ್ನೋದನ್ನ ತೋರಿಸ್ಕೊಡ್ತಾರೆ, ಬಟ್ ರಿಯಾಲಿಟಿ ಒಳಗಡೆ ಹಾಗಿರಲ್ಲ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಅಂದ್ರೆ, ಹೆಲ್ಪ್ ಬೇಕಾದಾಗ ಮಾತ್ರ ಬರ್ತಾರೆ ನಮ್ಮ ಹತ್ರ. ಅವ್ರಿಗೇನೋ ಹೆಲ್ಪ್ ಬೇಕಲ್ಲ, ಅವಾಗ ಅವರಲ್ಲಿ ಮಾತು ತುಂಬಾ ಚೆನ್ನಾಗಿ ನಮ್ಮ ಮೇಲೆ, ನಮ್ಮ ರಿಲೇಶನ್ಶಿಪ್ ಬಗ್ಗೆ ತುಂಬಾ ಕಾಳಜಿ ತಗೊಳ್ತಾರೆ. ನಮ್ಮ ಮೇಲೆ ಆಗಲಿ, ರಿಲೇಶನ್ಶಿಪ್ ಮೇಲೆ ಆಗಲಿ. ಮಿಕ್ಕಿರೋ ಎಲ್ಲ ಟೈಮಲ್ಲಿ ನಾವು ನೆನಪೇ ಇರಲ್ಲ, ಅವ್ರಿಗೆ ಕಾಲೇ ಮಾಡಲ್ಲ, ನೆನಪು ಇರಲ್ಲ. ಸೊ ಏನು ಅವ್ರು ತುಂಬಾ ಬುದ್ಧಿವಂತರಾಗಿ ಆಟ ಆಡ್ತಿರ್ತಾರೆ, ಬುದ್ಧಿವಂತರಾಗಿ ನಮ್ ಜೊತೆ ಮಾತಾಡ್ತಿರ್ತಾರೆ. ಓಕೆ, ಸೆಕೆಂಡ್ ಪಾಯಿಂಟ್. ಅಂಡ್ ಥರ್ಡ್ ಪಾಯಿಂಟ್ ಏನಂತ ಹೇಳಿದ್ರೆ, ಕಮಿಟ್ಮೆಂಟ್ ತಪ್ಪಿಸಿ ಅಟ್ಯಾಚ್ಮೆಂಟ್ ಇರ್ತಾರೆ. ಕಮಿಟ್ಮೆಂಟ್ ತಪ್ಪಿಸಿ ಅಟ್ಯಾಚ್ಮೆಂಟ್ ಅಂತ ಹೇಳಿದ್ರೆ ಲೈಕ್ ಕನ್ಫ್ಯೂಷನ್ ಮಾಡಿ ಇಟ್ಬಿಡ್ತಾರೆ ನಮ್ಗೆ. ಅದು ನಿಜನಾ, ಇದು ಸೀರಿಯಸ್, ಇದು ಸುಳ್ಳ, ಅದು ನಿಜನಾ. ನಮ್ಗೆ ಒಟ್ಟಾರೆ ಅಂದ್ರೆ ಆ ರಿಲೇಶನ್ಶಿಪ್ ಬಗ್ಗೆ ಕಂಪ್ಲೀಟ್ಲಿ ನಮ್ ಕನ್ಫ್ಯೂಷನ್, ಯಾವ್ದು ಕ್ಲಾರಿಟಿ ಕೊಡ್ತಾ ಇರಲ್ಲ. ಅವ್ರು ಸೀರಿಯಸ್ ಆಗಿ ನಮ್ಮ ಒಟ್ಟಿಗಿದಾರ, ಸೀರಿಯಸ್ ಆಗಿ ನಮ್ಮ ಒಟ್ಟಿಗೆ ಇಲ್ವಾ, ನಮಗೆ ಗೊತ್ತಾಗಲ್ಲ. ತಿಳ್ಕೊಳಕ್ಕೆ ಎಷ್ಟು ಪ್ರಯತ್ನ ಪಟ್ರು ಕ್ಲಾರಿಟಿ ಆನ್ಸರ್ ಕೊಡಲ್ಲ. ಬಟ್ ಇಂಡೈರೆಕ್ಟ್ಲಿ ಏನ್ ಹೇಳ್ತಾರೆ, ಅವ್ರು ನಡ್ಕೊಳ್ಳೋದು ನೋಡಿದ್ರೆ ಅವ್ರದ್ದೊಂದು ಲಕ್ಷಣಗಳು ಹೆಂಗಿರುತ್ತೆ ಅಂತ ಹೇಳಿದ್ರೆ, 101% ಅಬ್ಬಾ ನಮಗೋಸ್ಕರ ಏನ್ ಇವ್ರು ಎಲ್ಲಾ ಸರ್ವಸ್ವವನ್ನು ತ್ಯಾಗ ಮಾಡ್ತಾರೆ ಅಂತ ನಾವು ಫೀಲ್ ಮಾಡ್ಕೋಬೇಕು. ಬಟ್ ಅವರಲ್ಲಿ ಆ ತರದ್ದು ಏನೂ ಇರಲ್ಲ. ಆಕ್ಚುಲಿ ಇದು ಫ್ರಾಂಕ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಈ ಲಕ್ಷಣ ಕೂಡ ಇರುತ್ತೆ. ಅಂದ್ರೆ ಕಮಿಟ್ಮೆಂಟ್ ತಪ್ಪಿಸ್ಕೊಂಡು ಅಟ್ಯಾಚ್ಮೆಂಟ್ಗೆ ರೆಡಿ ಇರ್ತಾರೆ. ಸೊ ನೆಕ್ಸ್ಟ್, ನೀವು ಸ್ಟ್ರಾಂಗ್ ಆಗಿದ್ದಾಗಲೇ ಬರ್ತಾರೆ. ಇಟ್ ಮೀನ್ಸ್ ವಾಟ್? ನೀವು ಚೆನ್ನಾಗಿದ್ದಾಗ ಸ್ಟ್ರಾಂಗ್, ಇಟ್ ಮೀನ್ಸ್ ಏನಂದ್ರೆ ಲೈಕ್ ನೀವು ಚೆನ್ನಾಗಿದ್ದಾಗ, ನೀವು ಎಲ್ಲೋ ಒಂದ್ ಕಡೆಗೆ ಅನಾರೋಗ್ಯವಿದ್ದಾಗ, ಫಿನಾನ್ಸಿಯಲಿ ವೀಕ್ ಇದ್ದಾಗ, ನಿಮ್ಮ ಬ್ಯೂಟಿ ಕಂಪ್ಲೀಟ್ಲಿ ಹೋದಾಗ, ಇದೊಂದು ಅಪ್ಸ್ ಅಂಡ್ ಡೌನ್ಸ್ ಬಂದು ಹೋಗುತ್ತಲ್ಲ. ಸೊ ಆ ಸಿಚುವೇಶನ್ ಕನೆಕ್ಟೇ ಆಗಲ್ಲ ಅಂಡ್ ಬರೋದು ಇಲ್ಲ ಆಕ್ಚುಲಿ ಅವರು. ಓಕೆ, ಇದಿಷ್ಟು ಸಿಂಪ್ಟಮ್ಸ್ ಇತ್ತು ಅಂತ ಹೇಳಿದ್ರೆ 100% ನಿಮ್ಮ ನೆನಪಲ್ಲಿ ಇರೋ ತರ ಆಕ್ಟ್ ಮಾಡ್ತಿದ್ದಾರೆ. ನಿಮ್ ನೆನಪಲ್ಲೇ ಇಲ್ಲ ಅವರು. ಇದನ್ನ ನೀವು ಫಸ್ಟ್ ಅರ್ಥ ಮಾಡ್ಕೋಬೇಕಾಗತ್ತೆ. ಓಕೆ ಸ್ನೇಹಿತರೆ, ವಿಡಿಯೋ ನೋಡಿ ಅದಕ್ಕೆ ಏನ್ ಅನಿಸ್ತು ಕಮೆಂಟ್ ಸೆಕ್ಷನ್ ಹೋಗ್ಬಿಟ್ಟು ಕಮೆಂಟ್ ಮಾಡಿ. ಕೆಲವರು ರೆಗ್ಯುಲರ್ ಆಗಿ ಫಸ್ಟ್ ಕಮೆಂಟ್, ಫಸ್ಟ್ ಲೈಕ್ ಮಾಡ್ತೀರಿ. ನಾನು ಕೆಲವ್ರನ್ನೆಲ್ಲ ನೋಡ್ತಾ ಇರ್ತೀನಿ, ತುಂಬಾ ಖುಷಿ ಆಗುತ್ತೆ. ನನ್ನ ವಿಡಿಯೋಗೋಸ್ಕರ ಕಾಯ್ತಿರ್ತೀರಾ. ಅಂಡ್ ಇನ್ನಷ್ಟು ಜನ ನೀವು ನೋಡ್ತಿರ್ಬಹುದು, ಕಮೆಂಟ್ ಮಾಡಿದಾಗ ಗೊತ್ತಾಗತ್ತೆ ಅಂತ ಹೇಳ್ತಾ ಮತ್ತೊಂದು ಟಾಪಿಕ್ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.